ವಿಧಾನಸಭೆ ಕಲಾಪದಲ್ಲೂ ಭಾರಿ ಕೋಲಾಹಲ ಸೃಷ್ಟಿಯಾಗಿದೆ. ಗವರ್ನರ್ ನಡೆಗೆ ಆಡಳಿತಾರೂಢ ಪಕ್ಷ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ರಾಜ್ಯಪಾಲರ ನಡೆ ಸಮರ್ಥಿಸಿಕೊಳ್ತಾ ಇದೆ ಬಿಜೆಪಿ. ರಾಜ್ಯಪಾಲರಿಂದ ಸಂವಿಧಾನ ಉಲ್ಲಂಘನೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ರಾಜ್ಯಪಾಲರು ಒಕ್ಕೂಟ ವ್ಯವಸ್ಥೆಯ ರಕ್ಷಿಸಿದ್ದಾರೆ ಅಂತ ಬಿಜೆಪಿ ಹೇಳ್ತಾ ಇದೆ. ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ವೇಳೆನೂ ಕೂಡ ಗದ್ದಲ ಸೃಷ್ಟಿಯಾಗ್ಬಿಟ್ಟಿದೆ. ನೋಡಿ, ಈಗ ಕಾಂಗ್ರೆಸ್ನವರು ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು, ಆದ್ರೆ ಬಿಜೆಪಿಗರು ಇದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಇಲ್ಲಿ ಹೈಡ್ರಾಮಾ ಅಂತೂ ಸೃಷ್ಟಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಗೆಸ್ ಮಾಡಲಾಗಿತ್ತು ಈ ತರದೊಂದು ಬೆಳವಣಿಗೆ ಆಗ್ಬಹುದು ಅಂತ, ಯಾಕಂದ್ರೆ ಈ ನಮ್ಮ ರಾಜ್ಯದಲ್ಲೂ ಇದನ್ನು ಹೊಸದಲ್ಲ, ಅಕ್ಕಪಕ್ಕ ರಾಜ್ಯದಲ್ಲೂ ಈ ಕ್ಲಾಶಸ್ ನಡೀತಾ ಇದೆ. ಸೊ ಈಗ ಯಾವ ರೀತಿಯಾಗಿ ಗದ್ದಲ ಕೋಲಾಹಲಕ್ಕೆ ಸೃಷ್ಟಿಯಾಗಿದೆ, ಯಾರ್ಯಾರು ಯಾವ್ಯಾವ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ? ನಿತಿ, ರಾಜ್ಯಪಾಲರ ಇವತ್ತಿನ ನಡೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಆದರೆ ರಾಜ್ಯಪಾಲರು ಸದನಕ್ಕೆ ಆಗಮಿಸಿದ್ರು. ಜಂಟಿ ಸದನವನ್ನು ಉದ್ದೇಶಿಸಿ ಮೊದಲಿಗೆ ಏನು ಭಾಷಣದ ಪ್ರತಿಯನ್ನು ಕೊಟ್ಟಿದ್ರು, ಅದರಲ್ಲಿ ಮೊದಲ ಪುಟದಲ್ಲಿ ಇದ್ದಂತಹ 7 ಸಾಲುಗಳನ್ನು ಓದ್ತಾರೆ. ಹಾಗೆ ಕೊನೆಯ ಪುಟಗಳಲ್ಲಿ ಇದ್ದಂತಹ 3 ಸಾಲುಗಳನ್ನು ಹೇಳಿ ಅವರು ಅಲ್ಲಿಗೆ ವಾಪಸ್ ಆಗ್ತಾರೆ. ಸೊ ಇದಕ್ಕೆ ಕಾಂಗ್ರೆಸ್ ಶಾಸಕರು ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿದ್ರು. ರಾಜ್ಯಪಾಲರು ಸಂವಿಧಾನದ ಉಲ್ಲಂಘನೆಯನ್ನ ಮಾಡ್ತಾ ಇದ್ದಾರೆ. ಸೆಕ್ಷನ್ 176 ಸಂಪೂರ್ಣವಾಗಿ ಉಲ್ಲಂಘನೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಹಾಗಾಗಿ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರಾಗಿ ಈ ರೀತಿಯಾಗಿ ನಡೆದುಕೊಂಡಿರುವಂತದ್ದು ಸರಿಯಲ್ಲ. ಜೊತೆಗೆ ರಾಷ್ಟ್ರಗೀತೆಗೂ ಕೂಡ ಅವರು ಅಪಮಾನವನ್ನ ಮಾಡಿದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಕಾಂಗ್ರೆಸ್ ಶಾಸಕರು ಹೊರಹಾಕಿದ್ರು. ಸದನದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂತು. ಪರಸ್ಪರ ಆಡಳಿತ ಪಕ್ಷ ಮತ್ತೆ ಪ್ರತಿಪಕ್ಷಗಳ ಶಾಸಕರ ನಡುವೆ ವಾಕ್ಸಮರಕ್ಕೂ ಕೂಡ ಕಾರಣ ಆಯಿತು. ಒಂದು ಕಡೆ ರಾಜ್ಯಪಾಲರ ನಡೆಯನ್ನ ಪ್ರತಿಪಕ್ಷಗಳು ಸಮರ್ಥನೆಯನ್ನ ಮಾಡಿಕೊಂಡ್ರೆ, ರಾಜ್ಯಪಾಲರಿಗೆ ಸರ್ಕಾರ ಇವತ್ತು ಅಗೌರವವನ್ನ ತೋರಿದೆ ಅನ್ನುವಂತ ಆರೋಪವನ್ನ ಅವರು ಪ್ರತಿಪಕ್ಷಗಳು ಮಾಡಿದ್ರೆ, ಈ ಕಡೆ ರಾಜ್ಯಪಾಲರಿಂದ ಸಂವಿಧಾನದ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಕೂಡ ಆರೋಪವನ್ನ ಮಾಡಿದ್ರು. ಸದನದ ಒಳಗಡೆ ಕೆಲವು ಕ್ಷಣಗಳ ಕಾಲ ಸಾಕಷ್ಟು ಗದ್ದಲಕ್ಕೆ ಕಾರಣ ಆಗತ್ತೆ. ನಂತರ ಅಗಲಿದ ಗಣ್ಯರಿಗೆ ಸ್ಪೀಕರ್ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು, ನೀವು ಮೊದಲು ಸಂಪ್ರದಾಯದಂತೆ ಅಗಲಿರುವಂತಹ ಗಣ್ಯರಿಗೆ ಸಂತಾಪವನ್ನ ನಿರ್ಣಯವನ್ನ ತನ್ನಿ ಅನ್ನುವಂತ ಮನವಿಯನ್ನ ಮಾಡ್ತಾರೆ. ಆಗ ಸ್ಪೀಕರ್ ಅವರು ಆ ಗದ್ದಲದ ನಡುವೆಯೂ ಕೂಡ ಈ ಅಗಲಿದ ಗಣ್ಯರ ಸಂತಾಪಕ್ಕೆ ನಿರ್ಣಯವನ್ನ ಮಂಡನೆ ಮಾಡ್ತಾರೆ. ಆನಂತರ ಅದರ ಬಗ್ಗೆ ಚರ್ಚೆಗಳು ಶುರುವಾಗತ್ತೆ. ಅಂದ್ರೆ ಗಣ್ಯರಿಗೆ ಸಂತಾಪವನ್ನ ಎಲ್ಲರೂ ಕೂಡ ಸಲ್ಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಪರಸ್ಪರ ಪ್ರತಿಪಕ್ಷ ಮತ್ತೆ ಆಡಳಿತ ಪಕ್ಷದ ಶಾಸಕರ ನಡುವೆ ಗದ್ದಲಗಳು ಹಾಗೆ ಮುಂದುವರಿಯುತ್ತೆ. ಒಂದು ಕಡೆ ಕಾನೂನು ಸಚಿವರು ಉಲ್ಲಂಘನೆಯನ್ನ ಮಾಡಿದ್ದಾರೆ, ರಾಜ್ಯಪಾಲರಿಗೆ ತಡೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತೇಳಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಆರೋಪವನ್ನ ಮಾಡಿದ್ರೆ, ನಾನು ಯಾವುದೇ ರೀತಿಯಾದಂತಹ ಉಲ್ಲಂಘನೆಯನ್ನ ಮಾಡಿಲ್ಲ, ರಾಷ್ಟ್ರಗೀತೆಗೆ ಗೌರವವನ್ನ ತೋರಿರುವಂತವರು ರಾಜ್ಯಪಾಲರು, ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಸಂವಿಧಾನಕ್ಕೆ ಅಪಚಾರವನ್ನ ಇವತ್ತು ತಂದಿದ್ದಾರೆ, ಹಾಗಾಗಿ ಅವರು ಅದಕ್ಕೆ ಕ್ಷಮೆಯನ್ನ ಕೇಳಬೇಕು ಅಂತೇಳಿ ಈ ಕಡೆ ಆಡಳಿತ ಪಕ್ಷದ ಶಾಸಕರು ಕೂಡ ಒತ್ತಾಯವನ್ನ ಮಾಡ್ತಾರೆ. ಹಾಗಾಗಿ ಸದನ ಬೆಳಿಗ್ಗೆ ಸಾಕಷ್ಟು ಸದ್ದುಗದ್ದಲಕ್ಕೆ ಕಾರಣ ಆಗತ್ತೆ. ಈಗ ತದನಂತರದಲ್ಲಿ ನಾನು ಇದರ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತೇನೆ ಅಂತೇಳಿ ಸ್ಪೀಕರ್ ಅವರು ಹೇಳಿದ ನಂತರ ಈಗ ಸಂತಾಪ ನಿರ್ಣಯದ ಮೇಲೆ ತಮ್ಮ ಅಭಿಪ್ರಾಯಗಳನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೀತಿ, ಫೈನ್, ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗೆ.